ಬೆಂಗಳೂರು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಕಾಲ್ತುಳಿತದಲ್ಲಿ ಸಿಲುಕಿ ಸುಮಾರು 11 ಮಂದಿ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಹೌದು ಸ್ನೇಹಿತರೆ, ಈ ಒಂದು ಘಟನೆಯಿಂದ ಆರ್ಸಿಬಿ ತಂಡವನ್ನು 5 ವರ್ಷ ಬ್ಯಾನ್ ಮಾಡಬೇಕೆಂದು ಮನವಿ ಪತ್ರ ಬರೆಯಲಾಗಿದೆ. 11 ಜನರ ಸಾವಿಗೆ ಆರ್ಸಿಬಿ ತಂಡವೇ ಕಾರಣ ಎಂದು, ಆದ್ದರಿಂದ 5 ವರ್ಷ ಆರ್ಸಿಬಿಯನ್ನು ಬ್ಯಾನ್ ಮಾಡಬೇಕೆಂದು ಮನವಿ ಮಾಡಿದ್ದಾರೆ. ಮುಂದಿನ 5 ವರ್ಷಗಳ ಕಾಲ ಬ್ಯಾನ್ ಮಾಡ್ತಾರಾ ಹಾಗೂ ಈ ಮನವಿ ಪತ್ರ ಬರೆದವರು ಯಾರು ಎಂದು ಎಲ್ಲವನ್ನೂ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ನೀವೇನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೊಂದು ಲೈಕ್ ಕೊಡಿ. ಬನ್ನಿ ತಿಳ್ಕೊಳ್ಳೋಣ. ಆರ್ಸಿಬಿಯು ಕಳೆದ 17 ವರ್ಷಗಳ ನಂತರ IPL ಟ್ರೋಫಿಯನ್ನು ಗೆದ್ದಿರೋದು. ಹಾಗೆಯೇ ಚೆನ್ನೈ ಹಾಗೂ ಮುಂಬೈ ಇಂಡಿಯನ್ಸ್ನ ಅಭಿಮಾನಿಗಳು ಹೊಟ್ಟೆ ಕಿಚ್ಚಿಗೆ ಕಾರಣವಾಗಿದೆ. ಹಾಗೂ ಆರ್ಸಿಬಿಯು ವಿನ್ ಆದ ಬೆನ್ನಲ್ಲೇ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸಂಭ್ರಮಾಚರಣೆಯಲ್ಲಿ 11 ಜನ ಕಾಲ್ತುಳಿತಕ್ಕೆ ಈಡಾಗಿದ್ದಾರೆ. ಹಾಗೆಯೇ ಈ ಸಾವನ್ನು ಲಾಭವಾಗಿ ಪಡೆಯಲು ಕೆಲವು ಕಿಡಿಗೇಡಿಗಳು ಆರ್ಸಿಬಿ ತಂಡವನ್ನು ಬ್ಯಾನ್ ಮಾಡಬೇಕೆಂದು ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಕನ್ನಡಿಗರ ಸಾವಿಗೆ ಆರ್ಸಿಬಿಯೇ ಮೂಲ ಕಾರಣ. ಯಾವುದೇ ಪೂರ್ವ ತಯಾರಿಗಳಿಲ್ಲದೆ ಆರ್ಸಿಬಿ ತಂಡ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ವಿಜಯೋತ್ಸವವನ್ನು ಹಮ್ಮಿಕೊಳ್ಳಬಾರದಿತ್ತು ಹಾಗೂ ಜನರನ್ನು ಕಂಟ್ರೋಲ್ ಮಾಡುವ ಸಾಮರ್ಥ್ಯ ಇಲ್ಲದ ಮೇಲೆ ಕಾರ್ಯಕ್ರಮವೇಕೆ ಮಾಡಬೇಕಿತ್ತು ಎಂದು ಹೇಳಿದ್ದಾರೆ. ಜನರ ಸಾವಿಗೆ ಕಾರಣವಾಗಿದೆ. ಆರ್ಸಿಬಿ ತಂಡವನ್ನು IPL ಇಂದ 5 ವರ್ಷ ಬ್ಯಾನ್ ಮಾಡಬೇಕೆಂದು ಕೆಲವರು ಪತ್ರವನ್ನು ಬರೆದಿದ್ದಾರೆ. ಇದನ್ನು ನೋಡಿದ ಆರ್ಸಿಬಿ ಅಭಿಮಾನಿಗಳು, ನಾವು ಯಾವುದೇ ಮೋಸ ಮಾಡಿ ಕಪ್ ಗೆದ್ದಿಲ್ಲ. 18 ವರ್ಷಗಳ ಕಾಲ ಕಾದ ನಂತರವಷ್ಟೇ ಕಷ್ಟಪಟ್ಟು ಕಪ್ ಗೆದ್ದಿದ್ದೇವೆ. 5 ವರ್ಷ ಅಲ್ಲ, 1 ವರ್ಷ ಕೂಡ ನಮ್ಮ ತಂಡವನ್ನು ಬ್ಯಾನ್ ಮಾಡುವಂತಿಲ್ಲ ಎಂದು ಅಭಿಮಾನಿಗಳು ತಿರುಗೇಟು ಕೊಟ್ಟಿದ್ದಾರೆ. ಇದನ್ನು ನೋಡಿದರೆ ನಿಮಗೆ ಎಷ್ಟು ಹೊಟ್ಟೆ ಕಿಚ್ಚಿದೆ, ಆರ್ಸಿಬಿ ಕಪ್ ಗೆದ್ದಿದೆ ಎಂದು ಆರ್ಸಿಬಿ ಅಭಿಮಾನಿಗಳು ತಿರುಗೇಟನ್ನು ನೀಡಿದ್ದಾರೆ ಎಂದು ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇದೇ ರೀತಿ ಹೊಸ ಅಪ್ಡೇಟ್ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಂತ ಹೇಳ್ತಾ ವಿಡಿಯೋಗೊಂದು ಲೈಕ್ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.